ಆಮೇಲೆ ಅಣ್ಣವ್ರು ಜಾಯ್ನ್ ಆದ್ರು. ಅಣ್ಣವ್ರು ಜಾಯ್ನ್ ಆದ ಕೂಡಲೇ ನೋಡ್ರಿ ಇಲ್ಲಿ 1 2 ಇಲ್ಲೊಂದು 3 4 ಮತ್ತೆ ಇಲ್ಲ ಹಿಂದ ಹೆಗಲಿಗೊಂದದ 5 ಬ್ಯಾಗ್ ತೊಗೊಂಡು ಈಗ ಆಲ್ರೆಡಿ 100 ಕಿಲೋಮೀಟ್ರ್ ಮ್ಯಾಲೆ ಬಂದೀವಿ. ಇನ್ನೊಂದು 60 ಕಿಲೋಮೀಟ್ರ್ ಅದ, ಹೋಗಮ್. ಬಂದ್ ಮುಟ್ಟಿವಿ ನರಗುಂದ. ಈ ಗಾಡಿ ಟ್ರಾನ್ಸ್ಫರ್ ಮಾಡಿದ್ವು. ಇದಕ್ಕೆ ದೊಡ್ಡ ಥ್ಯಾಂಕ್ಸ್ ರಿತಿ ಆರ್ಕೆ ದ ಗುಡ್ ನರಗುಂದ್ ಹುಲಿ. ಚೇಂಜ್ ಆಗೈತೆ ಯೂಸರ್ ನೇಮ್ ಗುಡ್ ಹೋಗೈತೆ. ಇಲ್ಲ ಬ್ರೋ, ಲೌಡ ಬಸ್ ಸಿಗೀಟ್ ನಾವ್ ಬಸ್ಗಿಂತ ಮೊದಲ್ ಬಂದ್ ನಿಂತೀವಲ್ಲೋ. ಈಗ ಬಂದ್ ನೋಡ್ರಪ್ಪ ಬಸ್. ಇಲ್ಲಿ ಅದಾವ ಲೆಫ್ಟ್ ಸ್ಟ್ಯಾಂಡ್, ಇಲ್ಲಿ ಅದಾವ. ಇಲ್ಲಿ ಈ ಸೈಡ್ ಇಟ್ಟ ನೋಡ್ರಿ. ಹಾ ಅಲ್ಲೇ ಇದು ಟೂಲ್ಸ್ ಬಾಕ್ಸ್ ಇಟ್ರು. ಹೆಂಗ ಅನಸತ್ತೆ 2 ತಾಸು ನಿದ್ದೆ ಹಾಳು ಹೇಳ್ತೇನೆ ಬಾಬ್ರ ಮಕ್ಕಳನ. ಈಗ ಒಂದ್ ಸಾಮಾನ್ ಸಲಕ ಅಣ್ಣನ್ ನಿದ್ದೆ 2 ತಾಸು ಹಾಳು ಮಾಡಿದ್ವಿ. ಬ್ರೋ ಹೆಣ ಹೊತ್ತಿರ ಶಾಂಟ್ ಬಾರ್ ಆಗ್ತಿತ್ತು ನಿಮ್ಗೆ. ಬರೀ ಇಂತದೆಯಾ ಬಾಪ. ಫೈನಲಿ ಬಂದ್ ಮುಟ್ಟಿ ಮನೆಗೆ. ದಿಸ್ ಇಸ್ ಅಣ್ಣ. ಬ್ರೋ ನಮಗೆ ಬಾಳೆಹಣ್ಣು ಕೊಂಡು ನೀರು ತಿನ್ನಲ್ಲ ಇದಲ್ಲ. ಹಾ ತಿಂದೆ ಬ್ರೋ, ನನ್ನ ಬಾಳೆಹಣ್ಣು. One day later. ಅದಕ್ಕೆ ಏನಾದ್ರಿ ನಿಸರ್ಗ ಸವಿರಿ. ಅಚ್ಚಾ, ನಿಸರ್ಗ ಅನ್ಕೊಳ್ಳೆ ಮತ್ ಪೂರಿಬಲ್ ಹೋಗ್ಬಿಡ್ಕು. ನಿಸರ್ಗ ಅಂದ್ರ ಪರಿಸರ, ಪ್ರಕೃತಿ. ಪ್ರಕೃತಿ ಅಂದ್ರೆ ಹುಡುಗಿನೇ ಆತಳ ಮಾರ. ನಮ್ಮ ಮಂದಿ ಚಂದಿಲ್ಲ. ನಮ್ ಬ್ಯಾಚ್ಮೇಟ್ ಹೋಗ್ಬೇಕಲ್ಲ ಪ್ರಕೃತಿ ಅಂತೇಳಿ. ನಂಬಲ್ನ ಇದ್ಲ ಒಬ್ಳು ನಮ್ ಫ್ರೆಂಡ್ ವೈಲೆನ್ಸ್ ಆಗಿದೆ ಈಗ. ಅದು ಪ್ರಕೃತಿಯನ್ನು ಸವಿರಿ ಅಂತಂದ್ರ ಹೂಪಾ, ಯಾರ ತಪ್ಪಾಗಿ ಪ್ರಕೃತಿನ ಹುಡುಗಿ ಸಹೋದರ ಏನು ಮಾಡ್ತಿ. ಅದಕ್ಕೆ ಪರಿಸರ, ಗಿಡ ಮರ, ನದಿ ಗುಡ್ಡ ಬೆಟ್ಟ ಇಂತವಕ್ಕ ಬ್ರೋ ನಿಸರ್ಗ ಒಂದು ಹುಡುಗಿ ಹೆಸರು ಐತಿ ಬ್ರೋ. ಪರಿಸರ. ಪರಿಸರ ಅಧ್ಯಯನ ಮಾಡು, ಸವಿ ಬೇಡ್ರೆ ಅಧ್ಯಯನ ಮಾಡು. ದೇವ್ರ ಪಿಕ್ಚರ್ ಶೂಟಿಂಗ್ ನಡೀತಿರ್ತಾವ, ಬಟ್ ಕ್ಯಾಮ್ರಾ ಆಣರಂಗಿಲ್ಲ. ಹುಷಾರಪ್ಪ, ಕಣ್ಗಿನ್ ಕಳ್ಕೊಂಡ್ ಬೀಳ್ಕೊಂಡ್ರಿ ಅತ್ತಾಗಿತ್ತ ಕಣ್ಣಕ್ಕಿ. ನಮ್ ಬ್ರೋ ನೋಡ್, ನಾವ್ ಬಿಸಿಲ ಬಂದ್ರು ಪರವಾಗಿಲ್ಲ, ನಮ್ ಗಾಡಿ ಬಿಸಿಲ ಹತ್ ಬರ್ತದ. ಗಾಡಿ ನೆಳ್ಳಿ ಹತ್ಕ ತುಂಬ್ಕೊಳ್ತಾರ. ಟ್ಯಾಂಕ್ ಇಚ್ಚಿನ ಮಗನಿಗೂ ಮದುಮಗಳಿಗೂ ಶುಭಾಶಯ. ಎದುರು ಹೊಲತ್ತಾರ ಇಟ್ಟತನ ಬಿಟ್ಟು. ಈಗ ನೋಡ್ ಹುಡುಗಿ ಹೆಸರು ಹೇಳ್ದನು ಬಿದ್ದು ನೋಡು. ಅಷ್ಟು ಎಕ್ಸೈಟೆಡ್ ಆಗಿದ್ನ. ಬಟ್ ಈ ಬಿಸಿಲಾಗ ನಡೆಯೋದು ಹೆವಿ ಆಗಲ್ಲ. ಎನರ್ಜಿ ಭಾಳ ಬೇಕು. ಮಳೆಗಾಲದಾಗ ಬರಬೇಕು, ಬೆಸ್ಟ್ ಐತಿ. ಏನು ತಮ್ಮ ನೀರಿಲ್ಲ ಮ್ಯಾಲಿನ ಬಿಡಲ್ಲ. ಮಳೆ ಆದಷ್ಟೇ ಬರ್ತೈತಲ್ಲ. ಇದು ನಾಯಿ ನಿಂದೆ ಬಡಲ್ಲ ನೋಡು. ಅವ ಅಂದ್ರೆ ಗಪ್ ಕೂತಿತ್ತು. ನಾ ಸ್ವಲ್ಪ ಮಾತಾಡಿದ್ರೆ ಬೋಗಳತ್ತಲ್ಲ ಮಾರ. ಹಂಗ ಮಾಡ್ತೈತೇನು? ಗುಡ್ಡದ ಮೇಲೆ ನೀರು ನೋಡಕ್ ಬಂದ ಅಣ್ಣ ನನಗೆ ಪೈಪ್ನಾಗ ನೀರು ತೋರಿಸ್ಲತ್ತಲ್ಲೋ. ನಂಗೆ ಸತ್ತು ಹೊಡ್ದಲ್ಲೋ. ನಮ್ಮ ಮನೆಯವ್ರು ನೀರು ಬರ್ತಾವ ಬ್ರೋ ಪೈಪ್ನಾಗಿಂದು. ಹೋ ಹಂಗ. ಬಟ್ ಪೈಪ್ ನಾವು ಹಚ್ಚಿದೆ ಮನುಷ್ಯರು. ನಮ್ದು ರಿತಿಕ್ ಏನು ಹೇಳ್ತಪ್ಪ ನಮ್ಮ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ. ನೋಡ್ರಪ್ಪ ಎಲ್ಲಿ ನೀರು ಬೀಳುತ್ತೀವ ಅಂತ ಮಳೆಗಾಲದಾಗ. ಈಗ ಬರ್ತೀವೋ ಈಗ ಬ್ಯಾಸ್ಗೆ ಅದ, ಅದಕ್ಕೆ ಬರಲು ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ. ಗಿಡದಂತೆ ನೆನಪು ವಿಡಿಯೋ ಮಾಡಿದ್ದೆ ನಾನು. ಇವ್ರ ಸಾಬರು ಫಸ್ಟಿಗೇನು ನೀರು ಇರ್ತಾವ, ಸ್ನಾನಗಿನ ಮಾಡೋದಿಲ್ಲ, ಕೆಳಗಿಳೋದಿಲ್ಲ ಅಂದರು. ಈಗ ಇಟ್ ಚಂದ ನೀರು ಅವತ್ತ, ಈಗ ಹೋಗಿ ಸ್ನಾನ ಮಾಡಲತ್ತ ಅವ್ರು. ಎಲ್ಲದವ್ರು ಇವ್ರೆ. ಹೆಂಗ್ ಬ್ರೋ ನೀ ಹಿಂಗ್ ಮನ್ಸಾದ್ರೆ ಹೆಂಗ್ ಮಂತ್ರಿ ಹಿಂಗ ಅಲ್ಲಕ್ಕ ಕರ್ಕೊಂಡ್ ಬಂದ ಹೋಗ್ಕೊಳ್ಳಿ ಮಕ್ಕಳಿಗೆ. ನೀರೇ ಇಲ್ಲಿ ಭಾಳ ಅಂಜಸ್ ಕರ್ಕೊಂಡ್ ಬಂದು ನನಗೆ ಇದು ಆಗ್ಲತ್ತದ ಅಂತ ಹೇಳಿ ಹೇಳತ್ತಾರ.
ಸಣ್ಣ ಚುಕ್ಕಳ ಐತಲ್ಲೋ. ಹಾಂ ಬ್ರೋ, ಏನು ಹೇಳಕ್ಕೆ ಇಷ್ಟಪಡ್ತಿ ಜಲಪಾತದ ಬಗ್ಗೆ? ಬ್ರೋ ಜಲಪಾತ ಬ್ರೋ ಇದು. ನಾ ಅಲ್ಲಿಂತ ಒಂದ್ಸಲ ಅದು ಗಿಟಾರ್ ಬರ್ಸ್ಕೊಂತ ವಿಡಿಯೋ ಮಾಡಿದ್ನಿಲ್ಲ. ಅದು ವಿಡಿಯೋ ಗಿಟಾರ್ ಬರ್ಸೋದು ನಾ ಯೂಟ್ಯೂಬ್ದಾಗ ಹಾಕ್ತೀನಿ, ತೋರಿಸ್ತೀನಿ ನಿಮಗೆ. ನಾ ಅದು ಈಚೆ ಕಡೆ ಬ್ಯಾಕ್ಗ್ರೌಂಡ್ ಕೊಡಿ, ನೀನು ಮಾಡಿ ತೋರಿಸ್ತೀನಿ, ನೀವು ಮಾಡಿಕಂತ ನೋಡಿ. One passion, traveling. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ? ನಡು ಮಧ್ಯಾಹ್ನದಾಗ ಹಲ್ತಿಕ್ಕುವ ಮನುಷ್ಯ ಇವರೇ ನಾವು ಆನಂದ್ ಅಂತೇಳಿ, ರಾಜೇಶ್ವರ್, ಬಸವ ಕಲ್ಯಾಣ ತಾಲೂಕ. ಥೋಡೇನೆ ನಾಚಿಕೆ ಬರ್ತದ, ಮಂದಿ ಹೊಲ್ದಾಗ ಬಂದು ಹಲ್ ತಿಕ್ಲತ್ತೀರಿ. ಮಂದಿ ಹೊಲ ಯಾಕ್ರಿ? ಇದು ಎಲ್ಲ ಇಲ್ಲಿನ ಕಣ್ಣು ಹಾಸರೆಲ್ಲ ನಮ್ದೇ. ನೀವು ಮನೆಯಿಂದ ಎಲ್ಲ ಕೊಡ್ಲತ್ತೀರಿ? ನಾವು ಇಟ್ಟಿನ ಕಾಲೆಲ್ಲ ನಮ್ದೇ. ಈಗ ಇರ್ತಾನ, ಯಾಕಂದ್ರೆ ಜರ ಮೂಡ್ ಫ್ರೆಶ್ ಅದ. ಈಗ ಮೈ ತಗೊಂಡಿಲ್ಲ, ಮೈ ತಗೊಂಡು ಮೂಡ್ ಫ್ರೆಶ್ ಇಲ್ಲ. ಇಲ್ಲಿಂದ ಸನ್ಸೆಟ್ ಸಿಕ್ಸಿ ಕಾಣತ್ತದ. ಇನ್ನು ಮ್ಯಾಲ ಹಣ್ಣು ಕರ್ಕೊಂಡು ಹೋಗ್ತಾನೆ. ತಂಪಾಗ ದುಂಡಾಗತ್ತೆ. ಹಾಂ, ರೌಂಡ್ ಆತ ನಮ್ಮ ಯಪ್ಪ. ನೋಡ್ರಿ ಟ್ರೆಕ್ಕಿಂಗ್ ಇದು ನಿಜವಾದ ಟ್ರೆಕ್ಕಿಂಗ್. ಬರ್ರಿ, ಹೊಂಟಿವ್ರಿ ಅಪ್ಪ, ಹೊಂಟಿವಿ ಬರ್ರಿ. ಹಾಂ, ನಡಿ 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 ನಡಿ. ಮಾತಿನಲ್ಲಿ ಲಾಡು ಬೀಜಿದೆ. ಬೀಜ ಬಾಯಿ ಬಂದಂಗೆ ಆಯ್ತು ಬ್ರೋ. ಮಧ್ಯಾಹ್ನ ಬೈ ಈಗ ಬಂದ್ರೆ ಮಾತು ಬರತ್ತಿಲ್ಲ ಬೈ. ಮಧ್ಯಾಹ್ನ ಬಂದ್ರೆ ಬೈಗಳು ಸಿಗಂಗಿಲ್ಲ. ಅಲ್ಲ, ಮಧ್ಯಾಹ್ನ ಬಂದ್ರೆ ಬೈಗಳು ಸಿಗಂಗಿಲ್ಲ. ನೀವು ಬೈಯಾಕ ಒಂದು ಸರ KGF ಲೈಟ್ KGF ಅನ್ಸ್ಲತ್ತದ ಇಲ್ಲಿ. ಈಗ ಕೆಳಗ್ ತೋರ್ಸಪ್ಪ. KGF ಮನಿ ತೋರ್ಸ ಕೆಳಗ. ಅದಿರ ಅಲ್ಲಿ ಕೆಂಪ್ ಲೈಟ್ ಅಲ್ಲಿ ಅಂಡ್ರಿ ಒಣಕತ್ತ. ಹೆಂಗ ಅನ್ಸತ್ತದ ಅಣ್ಣ? ಮಸ್ತ್ ಬ್ರೋ, ಏನು ಹೇಳ್ತಿ ನಿಮ್ಮ ಊರು ಸನ್ಸೆಟ್ ಸಲಕ್? ಸಂಟ ದಿನ ಬರ್ರಿ, ದಿನ ಇರ್ತದೆ ಸನ್ಸೆಟ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸೀದಾ ಜಿಗಿದ್ ಬಿಡದಪ್ಪ. ಗಾಡಿ ತಗೊಂಡ್ಬಂದು ಕರ್ಕೊಂಡು ಹೋಗಿ ಬಿಡ್ತಾರೆ ಬ್ರೋ. ಆಂಬುಲೆನ್ಸ್ ಎರಡು 2 ವೀಲರ್ ಹೋಗಿ 4 ವೀಲರ್ದ ಬರ್ತೇವೆ. ಇಲ್ಲ ಬ್ರೋ, ನಮ್ಮ ಸಲ ಕಾಡ್ ದೊಡ್ಡದೇನು ತರಲ್ಲ ಅವ್ರು, ನಂಗೆ ಗೊತ್ತದ. ಹಾಂ, ಈ ಕಡೆಯಿಂದ ಬಂದೇವೇನು? ರಿತಿಕ, ಈ ಕಡೆಯಿಂದ ಬಂದೀವು. ನಡಿ ಬ್ರೋ, ಅವ್ರ ಊರದ ಅವ್ರ ಮಾತು ಕೇಳ್ಬೇಕಾತ ನಾವೀಗ. ನಾ ಬ್ರೋ ಮಂಗಳೂರು ಪ್ಲ್ಯಾನ್ ಮಾಡಿದೆ ಆ್ಯಕ್ಚುಲಿ. ಇಲ್ಲ ಬ್ರೋ, ಮಂಗಳೂರು ಹೋಗಂ ಬ್ರೋ. ಇವ್ರನ್ನೂ ರೆಡಿ ಆಯ್ತಾರ ಬ್ರೋ. ಹೌದಾ ಬ್ರೋ? ಹಂಗಿದ್ರ ಲೈಕ್ ಜೂನ್ದಾಗ ಮಳೆಗಾಲದಾಗ ಹೋಗಂ ಬ್ರೋ. ಅದೇ ಬ್ರೋ, ಫುಲ್ ಮಳೆಗಾಲ ಬೇಡ ಬ್ರೋ. ಫುಲ್ ಬೇಡ, ಒಟ್ಟು ಮುಂಗಾರು ಮಳೆ ಅಂತ ಬರುತ್ತೆ ನೋಡು ಸೆಪ್ಟೆಂಬರ್ನಾಗ. ನಾವು ಆ ಕಡೆಯಿಂದ ಬರ್ತೇವಣ್ಣ. ಒಟ್ಟು ನಂಗೊಂದು ಸೀಟ್ ಖಾಲಿ ಉಳಿಸ್ಕೊಂಬರ್ರಿ. ಅದೇ ಬ್ರೋ, 2 ಗಾಡಿ 4 ಮಂದಿ ಮೂಗಾರು. ಅಲ್ಲಿಂದ ಮೂಗಾರು ಬರ್ತೇವೆ, ಇಲ್ಲಿಂದ ನೀಲೇನಘಟ್ಟಣ. ಹಾಂ ಬ್ರೋ. ಹಾಂ, ಇಲ್ಲ ಅಂತಂದ್ರೆ ಟ್ರೈನಿಗೆ ಕುಂತಿ ಆ ಕಡೆ ಬಾ. ಅಲ್ಲಿಂದ ಡೈರೆಕ್ಟ್ ಮತ್ತೆ ಬೇರೆ ಕಡೆ ಹೋಗಾರ. ಅಲ್ಲಿ ಟ್ರೈನ್ದಾಗ ಒಂದು ನಡ್ಬಾರ್ಕ್ ಯಾವ್ದೋ ವ್ಯೂ ಮಸ್ತ್ ಐತೆ ಬ್ರೋ. ಸಕಲೇಶ್ಪುರನ ಏನೋ ಐತೆ, ಸಾಕ್ಷಿ ಅದ ಬ್ರೋ ಅಲ್ಲಿ ವ್ಯೂ. ಸಕಲೇಶ್ಪುರಕ್ಕಿಂತ ಏನೋ ಹೆಂಗದ ಗೊತ್ತು, ಮಂಗಳೂರು ರೂಟ್ ಪೂರಾ ಸೆಕ್ಸಿ ಐತಿ. ಬೆಂಗಳೂರು ಹೋಗ್ಬೇಕಷ್ಟೇ. ಹಾಂ, ಅಷ್ಟೇ. ನನ್ನ ದೋಸ್ತ ವೇಟ್ ನೋಡ್ಕೊಳತ್ತನ. ಸೇಮ್ ಬ್ರೋ, 62.3 1 kg. ನಂಗೆ ಗೊತ್ತಿಲ್ಲ. ಹ್ಞೂ, ಇಲ್ಲ ನಿಂದು ದೋಸ್ತ ಹಿಡಿದ್ಯಾನೇ 40. ಇಲ್ಲಿ ಕೇಳ, 2 ಸಲ ಒತ್ತಿದ ಪ್ರೆಷರ್ 20 kg ಸೇಮ್ ಐತಿ. ಕರೆಕ್ಟ್ ಕಾರ್ತಿಕ. ಇಲ್ಲೋ ನಿಂದು ಒಂದು ಕಾಲಿಂದು 20 kg ಐತಿ, ಪೂರಾ ಬಾಡಿ 42 kg ಐತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.